ಸಂಡೇ ಬರ್ತಿದ್ದಾಗೆ ನೀವೇನು ಮಾಡ್ತೀರಾ? ನಿಮ್ಗೊಂದಿನ ಕೆಲಸದಿಂದ ರಜೆ ಸಿಗ್ತಾ ಅಂತ ರೆಸ್ಟ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಮೂವಿ ನೋಡ್ತೀರಾ, ಗೇಮ್ಸ್ ಆಡ್ತೀರಾ? ಆದರೆ ಉಡುಪಿ ಜಿಲ್ಲೆ ಕಾರ್ಕಳದ ಜನರು ತಮ್ಮ ಊರನ್ನು ಕ್ಲೀನ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾನು ತಮ್ಮ ಬ್ಯುಸಿ ಲೈಫ್ನಿಂದ ಸ್ವಲ್ಪ ಟೈಮ್ ತಗೊಂಡು ಸಮಾಜದಲ್ಲಿ ಅಗತ್ಯ ಇರುವಂಥ ಕೆಲಸವನ್ನು ಮಾಡ್ತಾ ಇರುವಂತಹ ಕಾರ್ಕಳದ ಸ್ವಚ್ಛ ಬ್ರಿಗೇಡ್ನ ಸ್ವಯಂ ಸೇವಕರ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಸೊ ಲೆಟ್ಸ್ ಬಿಗಿನ್. ಒಂದಿನ ಕಾಲೇಜ್ನಲ್ಲಿ ನನ್ನ ಫ್ರೆಂಡ್ ಹೇಳ್ದ, ಅವನು ಪ್ರತಿ ವಾರ ಯಾವುದೋ ಸ್ವಚ್ಛ ಬ್ರಿಗೇಡ್ ಕಾರ್ಕಳ ಅನ್ನೋ ಗ್ರೂಪ್ಗೆ ವಾಲಂಟಿಯರ್ ಆಗಿ ಹೋಗ್ತಾನಂತ. ನಾನು ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದೆ. ಅವರ ಕೆಲಸ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು. ಅದ್ರ ಜೊತೆಗೆ ಅವರ ಮುಂದಿನ ವಾರದ ಸ್ವಚ್ಛತೆ ಕೆಲಸ ನಮ್ಮ ಮನೆ ಹತ್ರನೇ ಇದ್ದಿದ್ದರಿಂದ ನಾನು ಯೋಚನೆ ಮಾಡಿದೆ, ನಾನು ಅಲ್ಲಿಗೆ ಹೋಗಿ ಅವರ ಕೆಲಸವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನಂತ. ನಾನು ಯೋಚನೆ ಮಾಡಿದರೆ ಸ್ವಲ್ಪ ಜನ ಇರ್ಬೋದು, ಸುಮ್ಮನೆ ಹೆಸರಿಗೋಸ್ಕರ ಕಸ ಇರ್ತಾರಂತ. ಆದರೆ ಅಲ್ಲಿ ಹೋಗಿ ನೋಡಬೇಕಾದ್ರೆ ಮುದ್ದಿಗೆ ಕಾಣ್ಕೊಂಡದ್ದು ಟ್ರಕ್ಗಳಲ್ಲಿ ಅವ್ರ ಕಸವನ್ನು ತಗೊಂಡು ಹೋಗ್ತಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಒಂದೇ ಏಜ್ ಗ್ರೂಪ್ನವರು ಕೂಡ ಇರಲಿಲ್ಲ. ಸಣ್ಣವರು, ದೊಡ್ಡವರು, ಮಹಿಳೆಯರು, ಯುವಕರು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ರು. ಇವ್ರು ಮಾತ್ರ ಈ ಕೆಲಸವನ್ನು ಮಾಡೋದಲ್ಲದೆ ಬೇರೆ ಬೇರೆ ಸ್ವಯಂ ಸೇವಕರ ಗುಂಪುಗಳ ಜೊತೆ ಸೇರಿಕೊಂಡು ಸ್ವಚ್ಛತೆ ಕೆಲಸನ ಮಾಡ್ತಾರೆ. ಅದಲ್ಲದೆ ಅವೇರ್ನೆಸ್ ಕೆಲಸ, ವ್ಯಾಕ್ಸಿನೇಷನ್ ಸಪೋರ್ಟ್, ಇನ್ನು ಸಮಾಜದಲ್ಲಿ ಯಾವುದೇ ಅಗತ್ಯ ಇರೋ ಕೆಲಸಕ್ಕೆ ಇವರು ಯಾವತ್ತೂ ತಯಾರಾಗಿರ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಇಂಥ ಸಾವಿರಾರು NGOಗಳಿದೆ. ಇದರಲ್ಲಿ ಇರುವಂಥ ಸ್ವಯಂ ಸೇವಕರು ತಮಗೇನು ಸಿಗುತ್ತಂತ ಯೋಚನೆ ಮಾಡದೆ ತಮ್ಮ ಶ್ರಮ, ತಮ್ಮ ಟೈಮನ್ನು ಕೊಡ್ತಾ ಇದ್ದಾರೆ. ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನೀವು ಇಂಥ ನಿಮ್ಮ ಮನೆ ಹತ್ತಿರ ಇರುವಂಥ NGOಗಳ ಜೊತೆ ಕೈ ಜೋಡಿಸಿ ಅವರಿಗೆ ಸಹಾಯ ಮಾಡಿ. ಆ್ಯಂಡ್ ನಂಗೆ ಕೂಡ ಗೊತ್ತಿದೆ, ಯಾವಾಗ ನೀವು ನಿಮ್ಗೇನು ಸಿಗುತ್ತೆ ಅಂತ ಯೋಚನೆ ಮಾಡದೆ ಕೆಲಸ ಮಾಡ್ತಿರಲ್ಲ, ಅದರಲ್ಲಿರುವಂಥ ತೃಪ್ತಿಯೇ ಬೇರೆ. ಆ್ಯಂಡ್ ಇದೇ ರೀತಿಯ ಇನ್ಸ್ಪೈರಿಂಗ್ ಸ್ಟೋರೀಸ್ಗಳಿಗಾಗಿ ಸುದೇಶ್ ಶೆಟ್ಟಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಮೇಕ್ ಪಾಸಿಟಿವಿಟಿ ಗೋ ವೈರಲ್.